ಅದು ಅರ್ಥ ಆದ್ರೂ ಏನು ಓದೋದು ಚಾಲೆಂಜ್ ಅಂದ್ರೆ ಚಾಲೆಂಜ್ ಹಳೆ ಕಾಲದಲ್ಲಿ ಹಾಡ ಮೂವಿನ ನಂಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಮೂವಿ ಅಂದ್ರೆ ನಂಗೆ ಇಷ್ಟ ಇಲ್ಲ, ಮೂವಿ ಅಂದ್ರೆ ನೋಡಲ್ಲ. ನೋಡಿಲ್ಲಮ್ಮ, ನೋಡಿಲ್ಲ. ಆ ಕಡೆ ಇದನ್ನು ಹೆಂಗಪ್ಪ ತಾಯಿ ನಾನು ಎಕ್ಸ್ಪ್ಲೈನ್ ಮಾಡಲಿ ಅಂತ. ಅಂದನ ಸೌಭಾಗ್ಯ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ರಾಣಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂತ ಅಂದರೆ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದೀವಿ. ಏನಪ್ಪ ಚಾಲೆಂಜಿಂಗ್ ವಿಡಿಯೋ? ಇದು 2ನೇ ಚಾಲೆಂಜಿಂಗ್, ಅದು 3ನೇ ಚಾಲೆಂಜಿಂಗ್ ಅನ್ಸುತ್ತೆ. ಇದು ಸೇಯಿಂಗ್ ಗೆಸ್ಟ್ ಮಮ್ಮಿ ಅದೆಲ್ಲ ಮಾಡಿದ್ವಿ. ಮೇಕಪ್ ಇಂದ ಅನ್ಸುತ್ತೆ 4ನೇದು ಅನ್ಸುತ್ತೆ. ಐ ಥಿಂಕ್ 4ನೇ. ಇವಾಗ 5ನೇದಕ್ಕೆ ಕಾಲಿಡ್ತಾ ಇದೀವಿ. ನಿಮ್ಮ ಇದೆ 4ನೇದಾ? ಬಟ್ ಗೊತ್ತಿಲ್ಲ, ನಾನು ಲೆಕ್ಕ ಹಾಕಿಲ್ಲ. ಯಾವುದೇ ಒಂದು ವಿಡಿಯೋನು ಕೂಡ ನಾನು ಲೆಕ್ಕ ಹಾಕಿಲ್ಲ. ನಾನು ಏನು ಪ್ರತಿನಿತ್ಯ ನಡೆಯೋದನ್ನು ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಹಾಗಾಗಿ ಶೇರ್ ಮಾಡ್ಕೊತಿರೋದ್ರಿಂದ ನಾನು ಲೆಕ್ಕ ಮಾಡ್ತಾ ಇದ್ದೆ. 4ನೇದು ಐ ಥಿಂಕ್. ಇವತ್ತು ನಾನು ಮಾಡ್ತಿರೋಂಥದ್ದು ಚಾಲೆಂಜಿಂಗ್ ವಿಡಿಯೋ ಆಗಿರೋದ್ರಿಂದ ಈಗ ಚಾಲೆಂಜಿಂಗ್ ವಿಡಿಯೋ ಬಂದು ಹೇಗೆ ಏನಿರುತ್ತೆ ಅಂತ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ ಕೇಳಿ. ಅಂದರೆ ಏನಂದರೆ ಈಗ ಒಂದು ಚಾಲೆಂಜ್ ವಿಡಿಯೋ ಏನಂದರೆ, ನೀವು ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರ ಅನ್ಸುತ್ತೆ. ಇದು ನಾನು ಅಲ್ಲಿ ನೋಡೇನೆ ಗೊತ್ತಾಗಿದ್ದು. ಆಲ್ಮೋಸ್ಟ್ ಯಾರು ಬ್ಲಾಗಲ್ಲೂ ಅಷ್ಟಾಗಿ ನೋಡಿಲ್ಲ. ಅದೊಂದು ಬಿಗ್ ಬಾಸ್ ಅಲ್ಲಿ ನೋಡಿದ್ದು ನೆನಪಿರೋದಕ್ಕೆ ಅದನ್ನು ಮಾಡೋಣ ಈ ಚಾಲೆಂಜ್ ಎಕ್ಸ್ಪ್ರೆಷನ್. ನಾನು ಅದು ಏನು ಹೆಸರು ಕೊಡ್ತೀನಿ ನನಗೆ ಅಂದರೆ, ನನಗೆ ಅರ್ಥ ಆಗಿರೋ ಮಟ್ಟಕ್ಕೆ ಎಕ್ಸ್ಪ್ರೆಷನ್ ವಿಡಿಯೋ ಅಂತ, ಅಂದರೆ ಎಕ್ಸ್ಪ್ರೆಷನ್ ಚಾಲೆಂಜ್ ವಿಡಿಯೋ. ಒಂದು ಚೀಟಿಲಿ ನನಗೆ ಏನು ಅನಿಸುತ್ತೋ, ನನಗೆ ಯಾರು ಇಷ್ಟ, ಒಟ್ಟು ಏನೋ ಒಂದು ವರ್ಡ್ ಬರೆದಿರ್ತೀನಿ. ಮಮ್ಮಿಗೆ ಗೊತ್ತಿಲ್ಲದಂಗೆ ನಾನು ನನ್ನದೇ ಅಂತ ಒಂದಷ್ಟು 5 ವರ್ಡ್ಸ್ನ ಬರೆದ್ಬಿಟ್ಟು ಒಂದೊಂದು ಚೀಟಿಗೆ ಮಾಡಿಸ್ಬಿಟ್ಟು ನಾನು ಇಟ್ಕೊಂಡಿರ್ತೀನಿ. ಜೊತೆಗೆ ಮಮ್ಮಿನೂ ಕೂಡ ಹಂಗೇನೆ, ನಾನು ಕೂಡ ಮಮ್ಮಿಗೇನು ಹೇಳಲ್ಲ. ಆ ಚೀಟಿಲಿ ಅವ್ರಿಗೇನು ಅನ್ಸುತ್ತೆ ಅದನ್ನು ಬರೆದ್ಬಿಟ್ಟು ಚೀಟಿ ಮಾಡಿಸಿಟ್ಟಿರ್ತಾರೆ. ಅದನ್ನು ಶಫರ್ ಮಾಡಿಬಿಟ್ಟು ನಾವು ಏನಂದ್ರೆ ಎಡಿಟೈಲ್ಸ್ ಹಾಕೋದ, ಎಡಿಟೈಲ್ಸ್ ಹಾಕೋದು. ಇಲ್ಲ ಅಂತಂದ್ರೆ ಒಂದು ಚೀಟಿಲಿ ನಂದು ಅವಳದು ಹೆಸರು ಒಂದೊಂದು ಬರ್ಬಿಟ್ಟು ಕಣ್ಣು ಮುಚ್ಕೊಂಡು ತಗೊಂಡ್ರೆ ಯಾರು ಫಸ್ಟ್ ಆಟನ ಶುರು ಮಾಡ್ಬೇಕು ಅನ್ನೋದು ಯಾರು ನೇಮ್ ಬರುತ್ತಾ ಡಿಸೈಡ್ ಮಾಡ್ತೀವಿ. ಯಾರು ಫಸ್ಟ್ ಆಡೋದು, ಯಾರು ಚೀಟಿ ತೆಗೆಯೋದು ಅಂತ. ಯಾರು ಚೀಟಿ ಏನು ತೆಗೆದಿರ್ತಾರಲ್ಲ, ಮಮ್ಮಿ ಬರ್ದಿರೋದೇ ಆಗಲಿ, ನಾನು ಬರ್ದಿರೋದಾಗಲಿ, ಯಾರನ್ನ ಬೇಕಾದ್ರೆ ಬರ್ಬೋದು. ಅದೇನು ಬರ್ದಿರ್ತಾರದನ್ನ ಅದನ್ನ ವಿತೌಟ್ ಟಾಕ್ ನಾವು ಮಾತಾಡ್ದಂಗೆ ಬರೀ ಎಕ್ಸ್ಪ್ರೆಷನಿಂದ ಹಿಂಗೆ ಆಕ್ಷನ್ ಮಾಡಿ ಅದ್ರ ಮೂಲಕ ನಾವು ಚೀಟಿಲಿ ಏನೈತೆ ಅನ್ನೋದನ್ನ ಆಪೋಸಿಟ್ ಪರ್ಸನ್ಗೆ, ಅಂದರೆ ಮಮ್ಮಿಗೆ ಇಲ್ಲ ಮಮ್ಮಿ ನನಗೆ ತೋರಿಸೋದು. ಅಂದರೆ ಎಕ್ಸ್ಪ್ರೆಷನ್ ಮೂಲಕ, ಆಕ್ಷನ್ ಮೂಲಕ ಹೇಳ್ಬೇಕು. ಅದನ್ನ ಕಂಡಿಡ್ದು ಆಪೋಸಿಟ್ ಪರ್ಸನ್ ಹೇಳ್ಬೇಕು. ಅದನ್ನ ಹೇಳಿದ್ರೆ ಒಂದು ಪಾಯಿಂಟ್ ಸಿಗುತ್ತೆ. ಇವಾಗ ಇವಳು ಒಂದು ಚೀಟಿ ತೆಗಿತಾಳೆ ಆಯ್ತಾ, ಅಥವಾ ನಾನು ಒಂದು ಚೀಟಿ ತೆಗಿತೀನಿ. ಇವಾಗ ನಾನು ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಇದು ನೀನು ಹೇಳು, ಅದನ್ನ ನಾನು ಏನು ತೋರಿಸ್ತಾ ಇದ್ದೀನಿ, ಆಕ್ಷನ್ ಮಾಡ್ತಾ ಇದ್ದೀನಿ. ಒಂದು ತಿನ್ನೋ ಪದಾರ್ಥ ಆಗಿರ್ಬೋದು, ಹೀರೋಯಿನ್, ಹೀರೋ, ಒಂದು ಮನೆ, ಒಂದು ಪ್ಲೇಸ್, ಒಂದು ಹೆಸರು, ಹೋಟೆಲ್, ಇದರಲ್ಲಿ ಏನಿರುತ್ತೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅಥವಾ ಇವಳು ಎಕ್ಸ್ಪ್ಲೈನ್ ಮಾಡ್ತಾಳೆ. ಅದನ್ನ ನಾವು ಆಪೋಸಿಟ್ ಪಾರ್ಟಿ ಆಗಿದ್ದಂಥವ್ರು ಅವ್ರು ಹೇಳ್ಬೇಕಾಗುತ್ತೆ. ಅವ್ರು ಹೇಳಿದ್ರೆ ಅವ್ರಿಗೊಂದು ಪಾಯಿಂಟ್, ಹೇಳಿಲ್ಲ ಅಂದ್ರೆ ಪಾಯಿಂಟ್ ಇಲ್ಲ ಅಷ್ಟೇ. ಜಾಸ್ತಿ ಯಾರು ಹೇಳ್ತಾರ ಕಂಡುಹಿಡಿತಾರಲ್ವಾ ಅವ್ರು ವಿನ್ನರ್. ಅವರಿಗೋಸ್ಕರ ಒಂದು ವಿನ್ನರ್ ಪ್ರೈಸ್ ಇದೆ. ಅದು ಬಂದು ಲಾಸ್ಟಿಗೆ ಅವರಿಗೆ ಯಾರು ಗೆಲ್ತಾರ ಅವರಿಗೆ ಆ ವಿನ್ನರ್ ಪ್ರೈಸ್ ನ ಕೊಡೋಂಥದ್ದು. ಸೋತರಿಗೆ ಏನಿಲ್ಲ. ಹೋಸತಿ ಚಿಲ್ಲಿ ತಿಂದು ಬಹಳ ಬಾಯಿಲಿ ಉಣ್ಣಾಗ್ಬಿಟ್ಟಿತ್ತು. ದೊಡ್ಡ ಉಣ್ಣಾಗ್ಬಿಡಿ ಕೂಡ ಆಗ್ಬಿಟ್ಟಿತ್ತು. ತಿಂದು ಖಾರಕ್ಕೆ ಆಗಿ ಫುಲ್ ಹುರಿದು ಬೇಡಪ್ಪ, ಅದು ಸೋತರಿಗೆ ಬೇಡ. ಆ ಒಂದು ಇದ್ರಲ್ಲಿ ಫ್ರಾಂಕ್ ಆಗಿರ್ಬೇಕು, ಅದು ಪರ್ಫೆಕ್ಟ್ ಆಗಿ ಹಂಗೆ ಇರ್ಬೇಕು. ಅದ್ರಲ್ಲಿ ಯಾವ್ದೋ ಮೋಸ ಇರ್ಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ರಸ ಎಲ್ಲ ಹೋಗ್ಬಿಡ್ತು. ನಾನು ಹೆಂಗಿರುತ್ತೋ ಏನ್ ಕತಿ ಅಂತ ಎಂದು ಆ ಥರದಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಲಿಲ್ಲ. ನನ್ನ ಮಗಳು ತಿನ್ಬಿಟ್ಲಲ್ಲ, ನಾನ್ ಗೆದ್ದು ನನ್ನ ಮಗಳು ಸೋತಂಗಾತಲ್ಲ ನನ್ನ ಎದುರಿಗೆ ಒಂದು ಫೀಲ್ ಅಲ್ಲಿ ಅದು ನಾನು ತಿಂದು ನೋಡ್ಬಿಡೋಣ ಹೆಂಗಿರ್ತೈತಿ. ಇಲ್ಲಿವರೆಗೂ ಅಷ್ಟೇ ತಿಂದಿದ್ದು, ನಾನು ನುಂಗಕ್ಕೆ ಹೋಗ್ಲಿಲ್ಲ. ಎಂತ ಬಂಬಡೆ ಬಡ್ಕೊಂಡು ಆದ್ರೂ ಸುಮ್ಮನೆ ಪುಣ್ಯ ಕಿತ್ತಿ ನೋಡಕ್ ಸಾಫ್ಟ್, ಅದ್ರ ಸ್ಟ್ರಾಂಗ್ ಗಟ್ಟಿ ಹಂಗೇನಿಲ್ಲ. ವಾಮಿಟ್ ಆಯ್ತಲ್ಲ ಅವಾಗ ಸ್ವಲ್ಪ ವಾಸ ಹೋಯ್ತು. ಓಕೆ ಗಾಯ್ಸ್, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಚಾಲೆಂಜ್ ವಿಡಿಯೋ. ಈಗ ಹೋಗಿ ಚೀಟಿ ಬರೀತೀವಿ. ನನಗೇನು ಅನ್ಸುತ್ತೆ ಸಣ್ಣ ಸಣ್ಣ ವರ್ಡ್ ಅಷ್ಟೇ ಎಕ್ಸ್ಪ್ರೆಷನ್ ಮಾಡಿ ಆಕ್ಷನ್ ಮೂಲಕ ತೋರ್ಸೋ ಅಂತ ಒಂದು ವರ್ಡ್ನ ಬರೆಯೋದು ನಾವಿಬ್ರು. ಮಮ್ಮಿ ಒಂದು 5 ಚೀಟಿ ನೀನು ಬರೀಬೇಕು, ಒಂದು 5 ಚೀಟಿ ನಾನು ಬರೀಬೇಕು. ಈಗ ಹೋಗಿ ಬರ್ಕೊಂಡು ಬರ್ತೀವಿ. ಓಕೆನಾ? ಅಂಟಿಲ್ ದೆನ್ ಕೀಪ್ ವಾಚಿಂಗ್.
1 hour later. ಫ್ರೆಂಡ್ಸ್, ಇವಾಗ ಇಲ್ಲಿ ನನ್ನ ಹತ್ರ 5 ಚೀಟಿ ಇದ್ದಾವೆ. 5 ಚೀಟಿಯಲ್ಲಿ ನಾನು ಬರ್ಕೊಂಡ್ಬಂದಿದ್ದೀನಿ. ನಾನು ಇವನ್ನ ಇವಾಗ ಇದನ್ನೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಶಫರ್ ಮಾಡಿಬಿಟ್ಟು ಫಸ್ಟ್ ಯಾರು ಅಂತ ಚೀಟಿ ಇದು ಮಾಡಿಲ್ಲ. ಕಾಂಚಿನ ವಿನವನ ಹೇಳೋಣ. ಇನ್ನೊಂದ್ಸಲ ಮಾಡೋಣ ಆ ಥರ ಇವಾಗ ಮಾಡೋದು. ಅದನ್ನ ಹೇಳಿದ್ದು ನೀನು ಅನ್ಬೇಕಾಗಿ ಗೊತ್ತಿಲ್ಲ, ಬರಲ್ಲ ನಂಗೆ. ನಾನೇ ಅವಲಕ್ಕಿ ಫ್ರೆಂಡ್ಸ್, ಕಾಯಿನ್ ಇಲ್ಲ ನನ್ನ ಹತ್ರ. ₹1 ಕಾಯಿನ್ ಇಲ್ಲದ ಕಾರಣ ಅಥವಾ ನಮ್ಮಿಬ್ಬರ ಹೆಸರು ಬರ್ದಿಲ್ಲ, ಅದನ್ನ ಕೂರ್ಬಿಟ್ಟು ತೆಗೆಯೋದಕ್ಕೆ. ಅದಕ್ಕೆ ಅವಲಕ್ಕಿ ಆಡ್ತೀನಿ ಆಯ್ತಾ. ಇದರಲ್ಲಿ ಯಾರು ಫಸ್ಟ್ ಚೀಟಿ ತೆಗೆಯೋದು ಅಂತೇಳಿ ನಾನಿಂದ ಬರಲ್ಲ. ಅವಲಕ್ಕಿ ಕಾಣಿಸ್ಕೊಂಡು ನಮ್ಮನೆ ಡಾಮ್ ಡೂಮ್ ಪಾಯಿಂಟ್ ಪಾಟ್ ಇವಳೆ ತೆಗೆಯಂಥದ್ದು ಇವಾಗ ಚೀಟಿ. ಓಕೆನಾ, ಶಫರ್ ಮಾಡ್ಬಿಡ್ತೀವಿ. ಇವಾಗ ಶಫರ್ ಮಾಡೋಣ ಆಯ್ತಾ. ಇದಕ್ಕೆ ನಾನು ಬರ್ದಿರೋಂಥದ್ದು 5 ಇದೆ, ಇವಳು ಬರ್ದಿರೋಂಥ 5 ಇದೆ. ಇವಳೇನು ಬರ್ದಿರೋದು ನನಗೆ ಗೊತ್ತಿಲ್ಲ, ನಾನೇನು ಬರ್ದಿರೋದು ಇವಳಿಗೆ ಗೊತ್ತಿಲ್ಲ. ಓಕೆನಾ, ಇವಾಗ ಇದನ್ನೆಲ್ಲ ಮಿಕ್ಸಪ್ ಮಾಡ್ತೀವಿ. ಸಿಗ್ಲ ಫಸ್ಟ್ ನಾನೇನಾ ಮಿಕಾ ಅಲ್ಲ, ಫಸ್ಟ್ ಚಾನ್ಸ್. ಓಕೆ, ಐ ವಿಲ್ ಡೂ. ಸೆಕೆಂಡ್ ಅದನ್ನು ಅವ್ರಿಗೆ ತೋರಿಸಿ. ಓಕೆ, ಹೇಗಿದೆ ನೋಡೋಣ. ಅವ್ರಿಗೆ ಮತ್ತೆ ಅರ್ಥ ಆಗಿ ತೋರಿಸು ಮತ್ತೆ. ಆಯಿತು. ಫ್ರಂಟ್ ಕ್ಯಾಮ್ರಾದ ಗೊತ್ತಾಗಲ್ಲ ಅನ್ಸುತ್ತೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿಲ್ಲ. ಓಕೆ. ಆಮೇಲೆ ಬೇಕಾದ್ರೆ ಕೆಳಗಡೆ ಟೈಟಲ್ ಹಾಕ್ತೀನಿ. ಇಲ್ಲಿ ಕೆಳಗಡೆ ಟೈಟಲ್ಲು ತೋರಿಸ್ತೆ. ಇದು ನಾನು ಇವಾಗ ಆ್ಯಕ್ಟ್ ಮಾಡಿ ತೋರಿಸ್ತೀನಿ. ಜೋಬಲ್ಲಿ ಇಟ್ಕೊಂಡ್ಬಿಡ್ತೀನಿ. ಆಸ್ತಿ ಪತ್ರ ಜೋಬಲ್ಲಿ ಇಟ್ಕೊಂಡು. ಇವಾಗ ನೀನು ಅದೇನು ಹೇಳು, ನಾನು ಹೇಳು. ಓಕೆ, ಆ್ಯಕ್ಟ್ ಮಾಡಿ ತೋರಿಸ್ತೀನಿ. ಓಕೆನಾ, ವಿತೌಟ್ ಟಾಕ್. ಕಾಣುತ್ತಾ? ಒಂದು ನಿಮಿಷ. ಗೊತ್ತಾಯ್ತು. ಐ ಗಾಟ್ ಇಟ್. ವಾಟ್ ಅಂತಂದರೆ ಡೆನ್ 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 ಡೆನ್. ಅದು ಅಂಬರೀಷ್ ಆಗ್ಬಿಡ್ತು. ನಡೆಗೆ ನಾವು ಫಸ್ಟಾಗಿ 1 ಪಾಯಿಂಟ್ ಇಟ್ಕೊಂಡ್ವಿ ಗೈಸ್. ನಿಮಗೆ ತಂಗೆ ನಾಗೆ ತಂಗೆ ನಿಮಗೆ 1 ಪಾಯಿಂಟ್ ನನಗೆ ಬಂತು. ನಾನು ಹೇಳಿದಲ್ಲ, ನಾನು ಹೇಳ್ದಿದ್ರೆ ನಿಮಗೆ ನಾನು ಹೇಳಿದ್ರೆ ನಿನಗೆ ಹೆಂಗೆ ಬರುತ್ತೆ ಫ್ರೆಂಡ್ಸ್? ಓಕೆ ಹೌದು. ಕಾವೇರಮ್ಮ ಯಾವ ಲೋಕದಲ್ಲಿದ್ದೀಯಾ? ಅವಳು ಹೇಳಿದ್ದನ್ನ ನಾನು ಹೇಳ್ದಿದ್ರೆ ನಾನು ಗೆದ್ದೆ ಅಂತ ಅಲ್ವಾ. ನಾನು ಬ್ರಿಲಿಯಂಟ್ ಅಂತ ಅಲ್ವಾ. ನಾನು ಹೇಳ್ದೆ ನಾನು ಲೂಸ್ ಆಗಿದ್ದಿದ್ರೆ ಆ ಪಾಯಿಂಟು ಇವಳೇ ಇಟ್ಕೊಂತ ಇದ್ಲು, ನಾನು ಕೊಡ್ತಾ ಇರಲಿಲ್ಲ. ಆ ಥರ ಅಲ್ವಾ. ನೀನು ಗೆದ್ದ, ನಾನು ಆಗಿದ್ದೆ. ನೀಗೊಂದು ಪಾಯಿಂಟ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈಗ ಯಾರು ನೀನೇ ಎತ್ಕೋಬೇಕೀಗ. ನಾನು ಎತ್ಕೊಡೋದು, ನಾನು ಎತ್ಕೊತೀನಿ ಕೊಡು. ಓಕೆ ಗೈಸ್, ಮಮ್ಮಿ ಟರ್ನ್. ಟೇಕ್ ಇಟ್. ತಗೊಂಡಿದ್ದೀನಿ. ಆ ಕಡೆ ತಿನ್ಕೊಂತೀನಿ, ಕಣ್ಣು ಮುಚ್ಕೊಂತೀನಿ. ಅಲ್ಲಿ ತೋರಿಸ್ಬೇಕೆಲ್ಲ ಟೈಟಲ್ ಹಾಕ್ತೀನಿ, ಎಡಿಟ್ ಮಾಡಬೇಕಲ್ಲ. ಇದು ಬಂದು ಇಟ್ಬಿಡ್ತೀನಿ. ಇಲ್ಲ ಶುರುನಾ? ಪಾನಿಪುರಿ. ಐ ಗಾಟ್ 1 ಪಾಯಿಂಟ್. ಇವಳಿಗೆ 1 ಪಾಯಿಂಟ್ ಸಿಕ್ತು, ನಂಗೆ 1 ಪಾಯಿಂಟ್ ಸಿಕ್ತು ಫ್ರೆಂಡ್ಸ್. ಇವಳು ಹೇಳಿದ, ನಾನೇ ಹೇಳ್ದೆ. ನಾನು ತೋರಿಸಿದ್ದು, ಇವಳು ಹೇಳಿದ್ದು, ಇವಳು ತೋರಿಸಿ ನಾನು ಕೂಡ ಹೇಳ್ದೆ. ಓಕೆನಾ, ನನಗೊಂದು ಪಾಯಿಂಟ್, ಮಮ್ಮಿಗೊಂದು ಪಾಯಿಂಟ್. ಇವಾಗ
Close your eyes. Take a one piece. ಅಥವಾ ಒಂದು ತಿಂಡಿನ ಸ್ವೀಟ್ ಅಲ್ಲ, ಒಂದು ಇಷ್ಟೊಂದು ಪೀಸಸ್ ಇದಾವಲ್ಲ ಅದರಲ್ಲಿ ಒಂದು. ಹಾಂ ಆಯ್ತಾ? ಓಕೆ, ತಿರ್ಕಲ್ಲ? ಹಾಂ ತಿರ್ಕೊ. ನನಗೆ ಬಂದಿರೋದಾಗ ನಾನು ತೋರಿಸ್ತೀನಿ. ಓಕೆ, ಅವರು ರೆಡಿ. ಬೈಕ್ ರೈಡ್, ಸ್ಕೂಟಿ. ಎರಡು ಪಾಯಿಂಟ್, ನನಗೆ 2 ಪಾಯಿಂಟ್ ಸಿಗ್ತದೆ. ಹೇಗೆ ನಾವು take you one. I check out that. ಆ ಕಡೆ ತಿರ್ಕೊಳ್ಳಿ. Close your eyes. Okay, I will do that. I can do that. I can explain. Okay. ಮನೆ ರಾಜ. ಮನೆ ರಾಜ. ಮನೆ ರಾಜ ಯಜಮಾನ. ಮನೆ ಇದು ರಾಜ. ಓ, ಮನೆ ಹುಡುಗ ದೊಡ್ಡ ಮನೆ ಹುಡುಗ. ದೊಡ್ಡ ಮನೆ ಹುಡುಗ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದು ಇವಳಿಗೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೆನ್ಪಿಟ್ಕೋಬೇಕು. ಬರ್ದಿರಲ್ಲ, ನನಗೆ 2 ಪಾಯಿಂಟ್ ಆಗಿದೆ. ಇವಾಗ ನಾನು ತಗೊಂಡು ಹೇಳಿದೆ. ಓಕೆ, ಇಲ್ಲ ಅಂದರೆ ಕೊಡುವ. ಹೌದು, ಇವಾಗ ಮೈಟಾ. ಓಕೆ ಆಯ್ತಾ? ಹಾಂ, ಇದನ್ನ ಹೆಂಗೆ ತೋರಿಸ್ಬೇಕು ಅಂದರೆ, ರಾಜ, ಅರಮನೆ, ಮನೆ ಮನೆ ಒಳಗಡೆ ಇರೋ ಯಜಮಾನ. ಮನೆ ಯಜಮಾನ, ಬರೀ ಯಜಮಾನ. ಯಾರ ನೀಡ್ತಿದ್ದೆ ನೀವು 3 ಪಾಯಿಂಟ್ಸ್. ಇವಾಗ ಚೀಟಿ.
ಇಲ್ಲ ಏನು ಅಂತ ಕೈ ಮೆಣಸಿನ್ಕಾಯಿ ನೋ ಹಾಗಲಕಾಯಿ ಎಸ್ ಹಾಗಲಕಾಯಿ ಯಾರು ಗೆದ್ದಿದ್ದೀರಲ್ಲ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನೀನು ಗೆದ್ದೆ ಇವಾಗ ನೀ ಕೊಟ್ಟಿದ್ದೆ ಚೀಟಿ ಅಲ್ವಾ ಈಗ ನಾನು ಕೊಡ್ತೀನಿ ಇವಾಗ ಆಯ್ತಾ ಯಾರೋ ಗೊತ್ತಾಗತ್ತೆ ಸಿಕ್ಕಿದ್ವಿ ನೋಡಿಲ್ಲಮ್ಮ ನೋಡಿಲ್ಲ ಆ ಕಡೆ ಇದನ್ನ ಹೆಂಗಪ್ಪ ತಾಯಿ ನಾನು ಇದನ್ನ ಹೆಂಗ್ ನಾನು ಎಕ್ಸ್ಪ್ಲೈನ್ ಮಾಡಲಿ ಅಂತ ಅದು ಅರ್ಥ ಆದರೂ ಏನು ಅದ್ರದ್ದು ಓಕೆ ಐ ವಿಲ್ ಟ್ರೈ ಎಲ್ಲ ಗಾಳಿ ಹೆಣ್ಣು ಗಾಳಿ ಗಂಟು ಗಂಟು ಬ್ರಹ್ಮಗಂಟು ಗಂಡು ಗಂಡು ಹಾಂ ಗಂಡಿನ ಮನೆಯವರು ಗಂಡು ಗಂಡನ ಕಡೆಯವರು ಗಂಡ ಅವನ ಜವಾಬ್ದಾರಿ ಗಂಡು ಗಂಡ ಗಂಡ ಹೆಂಗೆ ತೋರಿಸೋದನ್ನ ಅಂದರೆ ಅರ್ಥನೇ ಗೊತ್ತಿಲ್ಲದಂಗೆ ಯಾರು ಫ್ರೈ ಮಾಡ್ತೀನಿ ಹಿಂಸೆ ಗಂಡನ ಹಿಂಸೆ ಗಂಡ ಆದ್ರೆ ಇರಿಟೇಟ್ ಗಂಡ ಹೆಂಡತಿ ಯಪ್ಪ ಈಗ ಇನ್ ಯಾಕಾದ್ರೂ ಮದ್ವೆ ಅದನು ಪಿಕ್ಚರ್ ಮೂವಿ ಮೂವಿ ಗಂಡನ ಮನೆ ಮೂವಿ ಟಿವಿ ಸೀರಿಯಲ್ ಪಿಕ್ಚರ್ ಮೂವಿ ಹಾಡದು ಸಾಂಗ ಮನೆ ನೇಮು ಮೂವಿ ನೇಮ ಮಾಂಗಲ್ಯಂ ತಂತು ನಾನೇನಾ ಯಾಕಾದ್ರೂ ಮದುವೆ ಅದು ನಾನು ಹೇಳ್ತಿರೋ ಯಪ್ಪ ಈ ಗಂಡ ನಿಮಿಷ ಯಾಕಾದ್ರೂ ಮದುವೆ ಅದು ತಗೊಳಕ್ಕಾಗ್ತಿಲ್ಲ ಅದೇ ಮೂವಿ ಯಾವ್ದೈತೆ ಅದು ಅದ್ರ ಮೂವಿ ಯಾವ್ದಾ ಅದೇ ಒಟ್ಟು ಗಂಡನ ಮನೆಯಲ್ಲಿ ಪಿಕ್ಚರ್ ಯಪ್ಪ ಯಾಕಾದ್ರೆ ಈ ಮನೆ ಮದುವೆ ಆಯ್ತು ಅದೇ ಅರ್ಥ ಬರ್ತದೆ ನಂಗೆ ಅದೇ ಗೊತ್ತಿಸ್ತಾ ಇರೋದು ಯಾರ ಮದುವೆ ಹೆಣ್ಣು ತಾಳಿ ಕಟ್ಟ ಗಂಡು ಗಂಡ ಗಂಡ ಯಾಕೋ ಭಯ ಆಗ್ತೈತೆ ಪಾಯಿಂಟ್ಸ್ ಹೋದ್ರೆ ನನಗೆ ಹೋಗೋದು ಹಾಂ ನನಗೆ ಹೋಗೋದು ನಾನು ಏನು ಹೇಳಿದ್ರೆ ನನಗೆ ಸಿಗಲ್ಲ ಪಾಯಿಂಟ್ಸ್ ಹಿಂಗಲ್ಲ ಹಾಡ ಮೂವಿನ ನಂಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಮೂವಿ ಗಂಡನ ಮನೆ ಗಂಡ
ಭಾಗ್ಯಲತಾ. ಅರ್ಥ ಆಗ್ತಾ ಇಲ್ಲ. ಯಾವ ದೇವ ಗಂಡ ಇವ್ನು ನನಗೆ ಸಿಗ್ಬೇಕಾಗಿತ್ತಾ? ಅದ ಮೂವಿ ಆಯ್ತಾ? ಇಲ್ಲ. ಮತ್ತೀಗ ಯಾಕೆ ಹೇಳ್ತೀಯ? ಆಶೆ ನೋಡಿದ್ರೆ ಅದೇ ತರ ಐತಲ್ಲ ಫ್ರೆಂಡ್. ಅಯ್ಯೋ ಇವನು ನನಗೆ ಸಿಗ್ಬೇಕಾಗಿತ್ತಾ ಅಂದ್ರೆ ಹಂಗೆ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್? ಅದಂಗೆ ಇನ್ನೊಂದು ಆ ವರ್ಡ್ ಫಸ್ಟ್ ವರ್ಡ್ ಏನೈತಲ್ಲ ಟೈಟಲ್ ಕೆಳಗಡೆ ಹಾಕಿದ್ನಲ್ಲ, ಅದು ಫಸ್ಟ್ ವರ್ಡ್ ಹೆಂಗ್ ತೋರ್ಸೋದನ್ನ ಗೊತ್ತಾಗ್ತಿಲ್ಲ. ಬಟ್ ಲಾಸ್ಟ್ ವರ್ಡ್ ಹೇಳಿದ್ರು, ಬಟ್ ಅದು ಹೆಂಗ್ ತೋರ್ಸೋದು? ಹಾಂ, ಓಕೆ ನಾವು ಸರಿ ಇದು ಹೇಳ್ಬೇಕಂದ್ರೆ ಸರಿ ಆಯ್ತು. ಅದೇ ಅಷ್ಟೇನಾ? ಕನ್ನಡಕ್ಕಾಗಿಲ್ವಾ? ಲಾಸ್ಟ್ ಟೈಮು ಹೆಂಗೆ ತೋರಿಸುತ್ತಪ್ಪ? ತಾಳಿ ತಂದ ಸೌಭಾಗ್ಯ. ಅದ್ರಲ್ಲಿ ಲಾಸ್ಟ್ ಗಂಡ ಅನ್ನೋದೈತೆ. ಅದು ಆ ಪಿಕ್ಚರ್ ಬಳಿ ಗಂಡನ ಹೇಳ್ದು ಅದೈತೆ. ಅದಕ್ಕಿಂತ ಮುಂಚೆ ಒಂದು 2 ವರ್ಡ್ ಐತೆ. ಆ ವರ್ಡ್ ನನಗೆ ಹೇಳ್ಬೇಕು. ಸರಿ ಬಿಡು, ಸೋತಾ. ನಾನು ಮೂವಿ ನೋಡಲ್ಲ ಫ್ರೆಂಡ್ಸ್. ನಾನು ಮೂವಿ ನೋಡಕ್ಕೆ ಅದು ಹಳೆ ಕಾಲದ ಮೂವಿ, ಓಕೆನಾ? ಹಳೆ ಕಾಲದ ಮೂವಿ ನಂಗೆ ಅರ್ಥ ಆಗುತ್ತಾ? ಈ ಕಾಲ ಅದು ಈ ಕಾಲಗೂ ದೊಡ್ಡ ಮನೆ ಹುಡುಗ ಅದೆಲ್ಲ ಹೇಳ್ದೆ, ಇದೆಲ್ಲ ಬರಲ್ಲ. ಮೀಟರ್ ಬೇಕು, ಮೀಟರ್ ಮೀಟರ್. ಈ ಕಲ ಇಲ್ಲ ಅಲ್ವಾ? ನಮಗೆಲ್ಲ ಗೊತ್ತಾಗೋಯ್ತು. ಓಕೆ, ನಿನ್ಗೊಂದು ಪಾಯಿಂಟ್ಸ್ ಹೋಗುತ್ತೆ, ಓಕೆನಾ? ಏನು ಮಾಡೋಕ್ಕಲ್ಲ. ನೀನು ಹಳೇದೆಲ್ಲ ಬರೋದು ನಾನು ಯಾವ ಕಾಲ ಹುಟ್ಟಿಲ್ಲ. ಆ ಕಾಲದ ಪಿಕ್ಚರ್ ಎಲ್ಲ ಇವ್ರು ತಗೊಂಡು ಬರ್ರಿ ಹೇಳಲ್ವಾ? ಚಾಲೆಂಜ್ ಅಂದ್ರೆ ಚಾಲೆಂಜ್. ಇದು ಹಳೆ ಕಾಲದ ಥರ ಇರೋದು, ಬುದ್ಧಿ ಗುಣ ಎಲ್ಲ ಹೇಳ್ತಿರಲ್ವಾ? ಹಳೆ ಕಾಲದ ಥರ ಇರೋದು. ಅದಕ್ಕೆ ಹಳೆ ಕಾಲಕ್ಕೆ ಬಂದ್ಬಿಟ್ಟವಳೆ, ಗೊತ್ತಾ ಇಲ್ಲ. ಆ ಹೊಸ ಕಾಲದ ಹಳೆ ಕಾಲದ ನಾವು ಬರ್ದನ್ನ ಹೇಳ್ಬೇಕಷ್ಟೇ. ಮೂವಿ ಅಂದ್ರೆ ನಂಗೆ ಇಷ್ಟ ಇಲ್ಲ. ಮೂವಿ ಅಂದ್ರೆ ನೋಡಲ್ಲ. ಅದು ಮೂವಿ ಅಂದ್ರೆ ನಂಗೆ ಇಷ್ಟ ಇಲ್ಲ. ಮೂವಿ ಅಂದ್ರೆ ನೋಡಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದು ಆಕ್ಚುಲಿ ಅದ್ರಲ್ಲೂ ನೀನು ಹೇಳೋ ಮೂವಿ ಹಳೆ ಕಾಲದ ಅಂದ್ರೆ ನಮ್ಗೆ ಬರೋದಿಲ್ಲ. ಹೇಳು, ಸೋತೆ. ಲಾಸ್ಟ್ ಒನ್. ಲಾಸ್ಟ್ ಇಲ್ಲ ಫಸ್ಟ್ ಇಲ್ಲ, ಹೇಳು. ಹೋದಾರು ಸೋತ. ಹೋದೆ ಸೋತ್ಕೊಂಡು ಸೋತಿದ್ದಾತು ಹೋಗಿದ್ದಾತು. ಹೇಳ ಗಾಯ್ಸ್, ಮಮ್ಮಿಗೆ ಒಂದು ಪಾಯಿಂಟ್ಸ್ ಕಳ್ಕೊಂಡ್ರು. ಯಾಕೆ ಅಂದರೆ ಹೇಳಲಿಲ್ಲ. ಏನು ಗೊತ್ತಾ? ಬಂಡ ನನ್ನ ಗಂಡ, ಬಂಡ ನನ್ನ ಗಂಡ. ನಾನು ಬರ್ದಿದ್ದು ಫ್ರೆಂಡ್ಸ್, ಇದು ಜಲಿಯನ್ ವಾಲಾ ಬಾಗ್, ಜಲಿಯನ್ ವಾಲಾ ಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ನಾನೇ ಬರ್ದಿರೋದು ಮೂವಿನಿ. ಗುಡ್ನೆಸ್ ನೀವಾಗ ಒಂದು ಪಾಯಿಂಟ್ ಕಳ್ಕೊಂಡೆ ಮಮ್ಮಿ. ಓಕೆ,